ನಾವು ಹುಟ್ಟಿದ್ದು ಮೈಸೂರು. ನಮ್ಮ ತಂದೆ ಆಗಿನ ಕಾಲದಲ್ಲಿ ಕೋರ್ಟ್ ಮುಂದೆ ಬರಿತಾ ಇದ್ರು ಬಿಕ್ಕಲಮ್ಮ ಅಂತ ಹೇಳಿ. ಕೋರ್ಟ್ ಅವಾಗೆಲ್ಲ ಟೈಪ್ ರೈಟಿಂಗ್ ಇರಲಿಲ್ಲ, ಏನೂ ಇರಲಿಲ್ಲ ಆ ಕಾಲ. ನಾನಿವಾಗ 80 ವರ್ಷದ ಹಿಂದಿನ ಮಾತುಗಳಾಡ್ತಾ ಇರೋದು. 10,000 ಬಿದ್ದರು 10 ವರ್ಷ. ನಮ್ಮ ತಂದೆ ಕೋರ್ಟ್ ಅವಾಗಿದ್ದಿದ್ದು ಒಂದೇ ಕೋರ್ಟು, ಮೈಸೂರು ರಾಜಧಾನಿ. ಅಲ್ಲಿದ್ದಿದ್ದು ಒಂದೇ ಸುಪ್ರೀಂ ಕೋರ್ಟ್, ಅಲ್ಲೇ ಇದ್ದಿದ್ದು. ಆ ಸುಪ್ರೀಂ ಕೋರ್ಟ್ ಮುಂದೆ ಕೂತ್ಕೊಂಡು ಒಂದು ವಾಟೆ ಮೇಜು ಅಂತೀವಿ. ಆ ವಾಟೆ ಮೇಜ್ ಮೇಲೆ ಕೂತ್ಕೊಂಡು ಕೋರ್ಟ್ಗೆ ಸಂಬಂಧಪಟ್ಟ ಪತ್ರಗಳನ್ನೆಲ್ಲ ಬರೆದು ಕೊಡೋದು. ಅದಕ್ಕೆ ಆಮೇಲೆ ಪತ್ರಗಳನ್ನು ವಿತರಣೆ ಮಾಡೋದು. 1 ಅಣಿ 2 ಅಣಿ ಇತ್ತು ಆಗಿನ ಪತ್ರಗಳು. ಆ ಪತ್ರಗಳನ್ನು ವಿತರಣೆ ಮಾಡಿದೆ. ಅದು ನಮ್ಮ ಇವಾಗ ನಾವೇನು ಹೇಳ್ತೀವಿ ಅಂತ ನಾವು ಇದನ್ನು ಸ್ಟ್ಯಾಂಪ್ ಪೇಪರ್ ಅಂತ ಹೇಳ್ತೀವಲ್ಲ, ಆ ಥರ ಸ್ಟ್ಯಾಂಪ್ ಪೇಪರ್ ಇತ್ತು. 1 ಅಣಿ 2 ಅಣಿ ಅದನ್ನು ಮಾರೋದು. ಅದಕ್ಕೆ ಅವರಿಗೆ ವೆಂಡರ್ ಅಂತ ಹೆಸರು ಬಂದ್ಬಿಡ್ತು. ವೆಂಡರ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತಲೇ ಆಯಿತು. ನಮ್ಮ ತಂದೆಯವರ ಅಕ್ಷರ ಬಹಳ ಮುದ್ದು. ನೀವು ಪ್ರಿಂಟ್ಗೆ ಆಗಿನ ಕಾಲದಲ್ಲಿ ಪ್ರಿಂಟ್ ಹೇಗಿರ್ತಾಯಿತ್ತೋ ಹಾಗೇ ಇರ್ತಾಯಿತ್ತು. ಅದಕ್ಕೆ ನಮ್ಮ ಕೋರ್ಟ್ನಲ್ಲಿರೋ ಜಡ್ಜ್ಗಳೆಲ್ಲರೂ ನೀವು ಯಾರೇ ಪತ್ರ ಬರ್ಸ್ಕೊಂಬರೋದಾದ್ರೂ ವೆಂಡರ್ ಅವ್ರ ಹತ್ರ ಹೋಗ್ಬಿಟ್ಟು ಬರ್ಸ್ಕೊಂಬನ್ನಿ ಹಾಗೆ ಅನ್ನೋರು. ಸೊ ಅದರಿಂದ ನಮ್ಮ ಅಪ್ಪನಿಗೆ ಕೊಂಚ ಡಿಮ್ಯಾಂಡ್ ಜಾಸ್ತಿ. ಅದರಿಂದ ನಮ್ಮ ಬಡತನದ ಜೀವನ ಆದ್ರೂ ಕೋರ್ಟಿರೋ ದಿವಸದಲ್ಲಿ ಅಕಸ್ಮಾತ್ ₹1 ಸಿಗ್ತಾಯಿತ್ತು ಆಗಿನ ಕಾಲದಲ್ಲಿ. 4 ಪತ್ರ ಬರೆದ್ರೆ ₹1 ಸಿಗ್ತಾಯಿತ್ತು ಏನೋ, ನಂಗೆ ಗೊತ್ತಿಲ್ಲ ಅದನ್ನು. ಆ ₹30 ಸಂಪಾದನೆಯಲ್ಲೇ ನಮಗೆ ಮಹಾರಾಜರು, ಇವರು ವೆಂಡರ್ ಆದ್ದರಿಂದ ಇವರು ಕೋರ್ಟ್ನಲ್ಲಿ ಕೂತ್ಕೊಳ್ತಾ ಇದ್ದರಿಂದ ಮಹಾರಾಜರು ಅಲ್ಲಿ ರಂಗಸ್ವಾಮಿ ಬಂಗಲೆ ಅಂತಿದೆ. ಆ ಬಂಗಲೆನಲ್ಲಿ ಒಂದು ಕ್ವಾರ್ಟರ್ಸ್ ಇತ್ತು, ಚಿಕ್ಕದಾಗಿ 2 ಕೋಣೆ ಮನೆ. ಆ ಮನೆನ ಫ್ರೀಯಾಗಿ ಕೊಟ್ಟಿದ್ರು ಮಹಾರಾಜರು ನಮ್ಮ ತಂದೆಗೆ. ನಾನು ಅಲ್ಲೇ ಹುಟ್ಟಿದ್ದು. ನಾವು ಹುಟ್ಟಿದ್ದು ಹೆಚ್ಚು ಕಮ್ಮಿ 1 ವರ್ಷ 2 ವರ್ಷ ಇರ್ಬೋದು, ನಂಗೆ ಗೊತ್ತಿಲ್ಲ, ನನಗೆ ಜ್ಞಾಪಕ ಇಲ್ಲ. ಬಟ್ ಇದನ್ನು ಮಾರಿಬಿಟ್ರಂತೆ ಮಹಾರಾಜರು. ಆವಾಗ ಒಕ್ಕಲೆ ಬಿಸಿದ್ರು ನಮ್ಮ ಮನೆಯಲ್ಲ. ಆಗ ನಾವು ಹಳ್ಳದ ಕೆರೆಗೆ ಬಂದು ಒಂದು ಚಿಕ್ಕ ಮನೆಯಲ್ಲಿ ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ₹4,500 ಮನೆ ಬಾಡಿಗೆ, 2 ಕೋಣೆ ಇರ್ತಕ್ಕಂಥ ಒಂದು ಮನೆ, ₹4,500. ಆಮೇಲೆ ಎಲೆಕ್ಟ್ರಿಸಿಟಿ ಇಲ್ಲ ಅಲ್ಲಿ, ಸಿಮೆಂಟ್ ದೀಪ, ಕಾವೇರಿ ವಾಟರ್ ಇರ್ತಾಯಿತ್ತು. ಇಷ್ಟಿತ್ತು ಅದು ಅಷ್ಟೇ. ಎಲೆಕ್ಟ್ರಿಸಿಟಿ ಇಲ್ಲ, ಇನ್ನೂ ಎಲ್ಲ ಮನೆಗೂ ಕೊಟ್ಟಿರಲಿಲ್ಲ ಆ ಕಾಲದಲ್ಲಿ. ಅಲ್ಲಿ ನಾನು ನನ್ನ 2-3 ವರ್ಷ ಅಥವಾ 5 ವರ್ಷದ ಬಾಲ್ಯದವರೆಗೂ ಕಳೆದಲ್ಲಿ. ಆಮೇಲೆ ಅಲ್ಲಿ ನಜರ್ಬಾದಲ್ಲಿ ಪ್ರಾಕ್ಟೀಸಿಂಗ್ ಪ್ರೈಮರಿ ಸ್ಕೂಲ್ ಆ್ಯಂಡ್ ಮಿಡ್ಲ್ ಸ್ಕೂಲ್ ಅಂತ ಇತ್ತು, ಸರ್ಕಾರದ್ದು. ಆಗಿನ ಕಾಲದಲ್ಲ ಸರ್ಕಾರಿ ಶಾಲೆಗಳೇ, ಪ್ರೈವೇಟ್ ಯಾರೂ ಮಾಡ್ತಾ ಇರಲಿಲ್ಲ. ಅಲ್ಲಿ ಹೋಗಿ ನಾನು ಇದನ್ನು ಕಲಿತೆ. ನಾನು ಪ್ರೈಮರಿ ಸ್ಕೂಲ್ನಲ್ಲಿ, ಮಿಡ್ಲ್ ಸ್ಕೂಲ್. ನನಗೆ ಬುದ್ಧಿ ಬಂದ ಮೇಲೆ ನನಗಿರ್ತಕ್ಕಂಥವರು 3 ಜನ ಅಣ್ಣಂದರು, 2 ತಂಗೀರು. ಅದರಲ್ಲಿ ನನಗೊಬ್ಬರು ಅಕ್ಕ ಇದ್ದರಂತೆ. ಅದು ನನಗೆ ಬಾಲ್ಯದಲ್ಲೇ ಹೋಗ್ಬಿಟ್ರಂತೆ ಅವರು, ಚಿಕ್ಕ ವಯಸ್ಸಲ್ಲೇ. ಆ ಜ್ಞಾಪಕ ನನಗಿಲ್ಲ. ಅವರ ಶ್ರೀರಂಗಮ್ಮ ಅಂತ. ನಮ್ಮ ತಾಯಿ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದ್ರು ಅಕ್ಕ. ಅದಷ್ಟೇ ನನಗೆ ಜ್ಞಾಪಕ ಇರೋ. ನನ್ನ 3 ಜನ ಅಣ್ಣಂದರು, 2 ತಂಗೀರು. ಇದು ನಮ್ಮ ಪುಟ್ಟ ಸಂಸಾರ. ಅಲ್ಲಿ ಹಳ್ಳದ ಕೆರೆಯಲ್ಲಿ ಆ ಮನೆ ₹400 ಮನೆಯಲ್ಲಿ ಬಾಡಿಗೆ ಇದ್ವಿ. ಅಲ್ಲಿ ಹುಡುಗರು ಸಾಮಾನ್ಯವಾಗಿ ಅಲ್ಲಿ ಹಳ್ಳದ ಕೆರೆಯಲ್ಲಿ ನಮ್ಮ ಕಲಾವಂತರೆಲ್ಲ ಹೆಚ್ಚು ಕಮ್ಮಿ ಹುಟ್ಟಿದ್ದು ಮೈಸೂರಿನಲ್ಲಿ ಹಳ್ಳದ ಕೆರೆಯಲ್ಲೇ. ನೀವು ಹುಣಸೂರು ಕೃಷ್ಣಮೂರ್ತಿಗಳನ್ನು ತಗೊಳ್ಳಿ, ದ್ವಾರಕೀಶ್ ಅವರನ್ನು ತಗೊಳ್ಳಿ, HS ಕೃಷ್ಣಸ್ವಾಮಿ ಅವರನ್ನು ತಗೊಳ್ಳಿ, ಕೇಸರ ಸ್ವಾಮಿ, ನಾವು, ಆಮೇಲೆ ದ್ವಾರಕೀಶ್, ಇವರೆಲ್ಲ ನಾವೆಲ್ಲ ಅಲ್ಲಿ ಹಳ್ಳದ ಕೆರೆಯಿಂದ ಬಂದವರೇನೆ. ದೇವೇಂದ್ರಪ್ಪನವರು ಇಂಪಾರ್ಟೆಂಟಾಗಿ ಸಂಗೀತ ನಿರ್ದೇಶನ ಮಾಡಿದ್ರು ಆ ಕಾಲದಲ್ಲಿ. ಬಿಗಿನಿಂಗ್ ಪಿಕ್ಚರ್ಗಳ ಬಿಗಿನಿಂಗ್ ಕಾಲದಲ್ಲಿ ದೇವೇಂದ್ರಪ್ಪನವರು ಭಾಳ ಫೇಮಸ್. ಅವರು ಪಿಟೀಲ್ ದೇವೇಂದ್ರಪ್ಪನವರು ಅಂತಂದರೆ ಭಾಳ ಫೇಮಸ್. ಅವರು ದೇವೇಂದ್ರಪ್ಪನವರು ಅಲ್ಲಿದ್ದರು. ಆಮೇಲೆ ರಾಜ ಅಯ್ಯಂಗಾರ್ ಇದ್ದರು ಅಂತ ಕಾಣಿಸುತ್ತೆ ಕೆಲವು ದಿವಸಗಳು. ಆಮೇಲೆ ಶಿಫ್ಟ್ ಮಾಡಿಕೊಂಡ್ರು ಅವರು. ಕೆಲವು ದಿವಸಗಳು ರಾಜ ಅಯ್ಯಂಗಾರು ಇದ್ದರು. ಈ ಥರ ಅನೇಕ ಕಲಾವಿದರ ಒಂದು ತವರು ಮನೆ ಅಲ್ಲಿ ಹಳ್ಳದ ಕೆರೆ. ಆ ಹಳ್ಳದ ಕೆರೆಯಲ್ಲಿ ಅಲ್ಲೇ ಆಟ ಪಾಠ, ಅಲ್ಲೇ ವಿದ್ಯಾಭ್ಯಾಸ. 3ನೇ ಸ್ಟ್ಯಾಂಡರ್ಡ್ 3ನೇ ಕ್ಲಾಸ್ವರೆಗೂ ಅಲ್ಲಿ ಓದಿದೆ. ನಾನು ಇದಕ್ಕೆ ಬಂದುಬಿಟ್ಟೆ, ಇಲ್ಲಿಗೆ ಬೆಂಗಳೂರಿಗೆ. ಯಾಕಂದರೆ ನಮ್ಮ ಅಣ್ಣ ಕರೆಸ್ಕೊಂಬಿಟ್ರು, ಬಂದ್ಬಿಟ್ಟು ಇಲ್ಲಿ ನಾನು ಮುಂದಿನ ವಿದ್ಯಾಭ್ಯಾಸನ ಕೊಡಿಸ್ತೀನಿ ಅಂತ. ನಾನಿಲ್ಲಿ ಫೋರ್ಟ್ ಮಿಡ್ಲ್ ಸ್ಕೂಲ್ ಅಂತಿದೆ ಶಂಕರಪುರಂನಲ್ಲಿ ಅವ್ರ ಮನೆ, ನಮ್ಮ ದೊಡ್ಡಣ್ಣ ಅವ್ರ ಮನೆ. ಅವ್ರಿಗೆ ಅಲ್ಲಿ RBI ನಮ್ಮ ಇದಿತ್ತಲ್ಲ,
ಶಂಕರಪುರದಲ್ಲಿ ಮನೆ ಇದ್ದಾಗ ಮನೆ ಹತ್ರನೇ ಪಕ್ಕದಲ್ಲೇ ಇತ್ತು ಫೋರ್ಟ್ ಮಿಡ್ಲ್ ಸ್ಕೂಲ್ ಇರುತ್ತೆ, ಟಿಪ್ಪು ಸುಲ್ತಾನ್ ಅರಮನೆ, ಕೋಟೆ. ಅದು ನಮ್ಮ ಫೋರ್ಟ್ ಮಿಡ್ಲ್ ಸ್ಕೂಲ್ ಅಂದರೆ ಫೋರ್ಟ್ ಹೈಸ್ಕೂಲು ಹಿಂದ್ಗಡೆನೇ ಅದು. ಅಲ್ಲಿ ಮಿಡ್ಲ್ ಸ್ಕೂಲ್ ಅಲ್ಲಿ ಓದ್ದೇನೆ. ಅಲ್ಲಿ ನಾನು ಮಿಡ್ಲ್ 4ನೇ ಕ್ಲಾಸಿಗೆ ಬಂದೆ. ಅಲ್ಲಿಂದ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ. ಅಲ್ಲಿಂದ 4 ಆದ ತಕ್ಷಣ 4th ಫಾರ್ಮ್ ಅಂತ ಬರ್ತಾ ಇದ್ದಾಗ 4th 5th 6th ಅಂತ SSLC 6th ಫಾರ್ಮ್ಗೆ SSLC ಬಂದು ಆಗ ನಮ್ಮ ಅಣ್ಣವರು ಮನೆ ಎದುರುಗಡೆನೇ ಇದ್ದೆ, ಬೆಂಗಳೂರು ಹೈಸ್ಕೂಲ್ಗೆ ಹಾಕಿದ್ರು ನನ್ನ. ನನಗಾಗಿ ಬಂದ ಆನಂದ ತಂದ